ನಾಶಕ್ಕೆ ಹೇಗೆ ತಾನೇ ಕಾರಣ ಆಗುತ್ತೋ ಅದೇ ರೀತಿ ಈ ಜನರು ಅದೇ ರೀತಿ ಈ ಯುದ್ಧಕ್ಕೆ ಸನ್ನದ್ಧರಾದಂತಹ ಈ ಜನರೇನಿದ್ದಾರೆ ಅಷ್ಟೇ ವೇಗವಾಗಿ ತಮ್ಮ ನಾಶಕ್ಕೆ ಕಾರಣವಾಗಿರುವಂತಹ ಆ ನಿನ್ನ ಮುಖಗಳನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಇದರ ತಾತ್ಪರ್ಯ. ಅರ್ಥ ಬರ್ಕೊಳ್ಳಿ. ಯಥಾ ಹೇಗೆ, ಯಥಾ ಹೇಗೆ, ಸಮೃದ್ಧ ವೇಗಾಹ ವೇಗವುಳ್ಳ ಸಮೃದ್ಧ ವೇಗಾಹ ವೇಗವುಳ್ಳ ಸಮೃದ್ಧ ವೇಗಾಹ ವೇಗವುಳ್ಳ ಪತಂಗಾಹ ಪತಂಗಗಳು ಪತಂಗಾಹ ಪತಂಗಗಳು ನಾಶಾಯ ತನ್ನ ನಾಶಕ್ಕೆ ಕಾರಣವಾದ ತನ್ನ ನಾಶಕ್ಕೆ ಕಾರಣವಾದ ಪ್ರದೀಪ್ತಂ ಪ್ರಜ್ವಲಿಸುವ ಜ್ವಲನಂ ಬೆಂಕಿಯನ್ನು, ಅರ್ಥಾತ್ ದೀಪದ ಬೆಂಕಿ ಅಂತ ಅರ್ಥ. ಜ್ವಲನಂ ಬೆಂಕಿಯನ್ನು ವಿಶಂತಿ ಪ್ರವೇಶಿಸುತ್ತವೋ ಪ್ರವೇಶಿಸುತ್ತವೋ ತಥೈವ ಹಾಗೆಯೇ ತಥೈವ ಹಾಗೆಯೇ ಲೋಕಾಹ ಈ ಎಲ್ಲ ಜನರು ಲೋಕಾಹ ಈ ಎಲ್ಲ ಜನರು ಸಮೃದ್ಧ ವೇಗಾಹ ಸಮೃದ್ಧ ವೇಗಾಹ ಸಮೃದ್ಧ ವೇಗವುಳ್ಳವರಾಗಿ ಸಮೃದ್ಧ ವೇಗಾಹ ವೇಗವುಳ್ಳವರಾಗಿ ವೇಗವುಳ್ಳವರಾಗಿ ನಾಶಾಯ ತಮ್ಮ ನಾಶಕ್ಕೆ ಕಾರಣವಾಗಿ ತಮ್ಮ ನಾಶಕ್ಕೆ ಕಾರಣವಾಗಿ ತವಾಪಿ ತವಾಪಿ ವಕ್ತ್ರಾಣಿ ನಿನ್ನ ಮುಖಗಳನ್ನು ತವಾಪಿ ವಕ್ತ್ರಾಣಿ ನಿನ್ನ ಮುಖಗಳನ್ನು ವಿಶಂತಿ ಪ್ರವೇಶಿಸುತ್ತಿದ್ದಾರೆ ವಿಶಂತಿ ಪ್ರವೇಶಿಸುತ್ತಿದ್ದಾರೆ. ಇಲ್ಲೊಂದು ಪ್ರಶ್ನೆ ಬರ್ಬೋದು, ಏನು ಅವರೇ ಪರಮಾತ್ಮನ ಮುಖದಲ್ಲಿ ಹೋಗ್ತಾ ಇದ್ದಾರಾ? ಪರಮಾತ್ಮ ಮುಖದಲ್ಲಿ ಹೋಗೋದಂದ್ರೆ ಏನೋ ಸಾಯೋದು ಅಂದ್ರೆ ಅರ್ಥ. ಅವರಿಗೆಲ್ಲ ಇಷ್ಟ ಇದೆ. ಪರಮಾತ್ಮನ ಮುಖದಲ್ಲಿ ಅವರೇ ವೇಗವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ
ನಿಜಾಚಾರ್ಯ, ಅದೇ ಪ್ರಶ್ನೆ ಕೇಳೋಣ ಅನ್ಕೋತಿದ್ದೆ. ಈ ದೀಪದ ಹುಳು ತಾನಾಗ್ ತಾನೇ ದೀಪ ಹುಡ್ಕೊಂಡು ಹೋಗಿ ಸಾಯ್ತಾ ಹೌದು. ಇದೆ, ಹಾ ಆದ್ರೆ ಈ ರಾಜರು ಆತರ ಮಾಡ್ತಿರ್ಲಿಲ್ಲ. ಹಾ ಹೌದು, ಅವರೇ ಹೋಗಿ ಮಾಡ್ತಾರೆ ಅಂತಂದ್ರೆ, ಈಗ ನಾವೊಂದು ಊರಿಗೆ ಹೋಗ್ತಾ ಇರ್ತೀವಿ. ಊರಿಗೆ ಹೋಗ್ತಿರ್ಬೇಕಾದ್ರೆ ಊರು ಬಂತು ಅಂತ ಹೇಳ್ತೇವೆ. ಹ್ಮ್. ಬಂದಿದ್ದು ಊರಲ್ಲ, ಹೋಗಿದ್ದು ನಾವು. ಆದ್ರೆ ನಾವು ಹೇಳೋದೇನು, ಊರು ಬಂತು ಅಂತ ಹೇಳ್ತೇವೆ. ಊರು ಇದ್ದಿದ್ದಲ್ಲೇ. ನಿಜ. ಸರಿನಾ? ಅದು ಔಪಚಾರಿಕ ಪ್ರಯೋಗ ಅಂತ. ಅಂದ್ರೆ ಅಷ್ಟು ರಭಸದಿಂದ, ಹೇಗೆ ಅಂದ್ರೆ ಪರಮಾತ್ಮ ಅಷ್ಟು ರಭಸದಿಂದ ನುಂಗ್ತಾ ಇದ್ದ ಎಲ್ಲರನ್ನು. ಹ್ಮ್. ಸರಿನಾ? ನುಂಗೋದು ಪರಮಾತ್ಮ, ಇವರೇನು ಹೋಗ್ತಾ ಇರ್ಲಿಲ್ಲ. ಇವರೆಲ್ಲ ನೀಚರು, ಇವರನ್ನ ನಾಶ ಮಾಡಬೇಕು, ಆದ್ದರಿಂದ ಪರಮಾತ್ಮ ಆ ರೀತಿ ನುಂಗ್ತಾ ಇದ್ದ. ಮುಂದೆ ಆಗೋದನ್ನ ಹೀಗೆ ತೋರಿಸ್ತಾ ಇದ್ದ ಅರ್ಜುನನಿಗೆ. ಹ್ಮ್. ಈ ರೀತಿ ಔಪಚಾರಿಕ ಪ್ರಯೋಗ. ಅದೇ ಹೇಳಿದ್ನಲ್ಲ, ಊರು ಇರ್ತದೆ, ಹಾ ಊರು ಬಂತು ಊರು ಬಂತು. ಅದು ಹೇಗೆ ಬರುತ್ತೆ? ನಾವು ಹೋಗಿದ್ದಲ್ಲಿ ಪ್ರಯೋಗ ಮಾಡೋದೇನು, ಊರು ಬಂತು ಅಂತ ಹೇಳ್ತೇವೆ. ಹಾ. ಹಾಗೆ ಎಲ್ಲರೂ ರಭಸವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಇವರು ರಭಸವಾಗಿ ಹೋಗ್ತಾ ಇಲ್ಲ, ಪರಮಾತ್ಮ ಆ ರೀತಿ ರಭಸವಾಗಿ ನುಂಗ್ತಾ ಇದ್ದಾನೆ, ಆದ್ದರಿಂದ ಇವರು ಹೋಗ್ತಾ ಇದ್ದಾರೆ. ಹ್ಮ್. ಈ ರೀತಿ ಔಪಚಾರಿಕ ಪ್ರಯೋಗವನ್ನ ಇಲ್ಲಿ ಮಾಡಿದ್ದಾರೆ ಅಂತ. ಓಕೆ, ಓಕೆ, ಓಕೆ. ಸರಿನಾ? ಸರಿ, ಸರಿ ಆಚಾರ್ಯ. ನೀವೇ ಕ್ಲಿಯರ್ ಮಾಡಿದ್ರಿ, ನಾ ಕೇಳೋಣ ಅಂತಿದ್ದೆ, ನೀವು ಕ್ಲಿಯರ್ ಮಾಡಿದ್ರಿ. ಥ್ಯಾಂಕ್ ಯು. ಸರಿ, ಮತ್ತೇನಾದ್ರೂ ಪ್ರಶ್ನೆ ಇದಕ್ಕೆ? ಸರಿ, ಮುಂದೆ ಹೋಗೋಣ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ. ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾ ಪ್ರತಪಂತಿ ವಿಷ್ಣೋ. ನೋಡಿ, ಆ ಸಮಗ್ರಾನ್ ಲೋಕಾನ್, ಆ ಎಲ್ಲಾ ಜನರು ಒಳ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರು. ನೋಡಿ ಎಷ್ಟು ಅದ್ಭುತ. ಲೇಲಿಹ್ಯಸೆ, ಅದನ್ನ ಬಹಳ ಅದ್ಭುತವಾಗಿ ಟೇಸ್ಟ್ ಮಾಡ್ತಾ ಇದ್ದಾನಂತೆ ಪರಮಾತ್ಮ, ಆಸ್ವಾದಿಸ್ತಾ ಇದ್ದಾನೆ. ಒಂದೇನೋ ಗುಲಾಬ್ ಜಾಮೂನು ಏನೋ ತಿಂತೇವೆ, ಅದರ ಪಾಕ ನಮ್ಮ ತುಟಿಗೂ ಹತ್ತಿರುತ್ತೆ. ಗುಲಾಬ್ ಜಾಮೂನ್ ತಿಂದ ಮೇಲೆ ನಮ್ಮ ನಾಲಿಗೆಯಿಂದ ನಮ್ಮ ತುಟಿಯನ್ನ ಒರೆಸಿಕೊಳ್ಳುತ್ತೇವೆ, ನೆಕ್ತೇವೆ. ಹೌದಾ? ಸ್ವಾಭಾವಿಕವಾದದ್ದು. ಹಾಗೆ ಈ ಪರಮಾತ್ಮ ತಮ್ಮ ಮುಖಗಳಿಂದ ಎಲ್ಲಾ ಮುಖಗಳಿಂದ ನುಂಗ್ತಾ ಕೋಪದಿಂದ ಅವ್ರನ್ನೆಲ್ಲ ಕಡಿತಾ ಇದ್ದಾನೆ. ಹಿಂದೆ ಹೇಳಿದ್ದೇವೆ, ಚೂರ್ಣಿತೈ ರುತ್ತಮಾಂಗೈಹಿ, ಎಲ್ಲರ ಉತ್ತಮ ಅಂಗಗಳು, ಎಲ್ಲರ ತಲೆಗಳು ಪುಡಿ ಪುಡಿ ಆಗ್ತಾ ಇವೆ. ತಲೆ ಪುಡಿ ಆದ್ರೆ ರಕ್ತ ಹೊರಗಡೆ ಬಂದೇ ಬರ್ತದೆ. ಆ ಎಲ್ಲಾ ರಕ್ತ ತುಟಿಗೆ ಅಂಟಿದೆ ಪರಮಾತ್ಮನಿಗೆ. ಆ ರಕ್ತಸಿಕ್ತವಾದ ತುಟಿಗಳನ್ನ ನಾಲಿಗೆಯಿಂದ ಆಸ್ವಾದನೆ ಮಾಡ್ತಾ ನೆಕ್ತಾ ಇದ್ದಾನಂತೆ. ಕೋಪ ಅವನಿಗೆ ಅಷ್ಟು. ಇಂತಹ ಭ್ರಷ್ಟರು, ಅಧಾರ್ಮಿಕರು, ನೀಚರು ಭೂಮಿ ಮೇಲೆ ಇರ್ಲಿಕ್ಕೆ ಯೋಗ್ಯರಲ್ಲ ಅಂತ ನೆಕ್ತಾ ಇದ್ದಾನಂತೆ ಪರಮಾತ್ಮ. ವದನೈಹಿ ಜ್ವಲದ್ಭಿಹಿ, ಜ್ವಲಿಸುವ ಮುಖಗಳಿಂದ ನೀನು ಆ ತುಟಿಗೆ ಅಂಟಿರುವಂತಹ ಆ ರಕ್ತವನ್ನ ನಾಲಿಗೆಯಿಂದ ಆಸ್ವಾದಿಸ್ತಾ ಇದ್ದೀಯ ನೀನು. ಲೇಲಿಕ್ಷ್ಯಸೆ, ಆಸ್ವಾದಿಸ್ತಾ ಇದ್ದೀಯ. ಹೇ ವಿಷ್ಣು, ಈ ನಿನ್ನ ಶರೀರದಿಂದ ಬರುವಂತಹ ಏನ್ ಈ ಪ್ರಭೆಗಳಿದೆ, ಸೂರ್ಯನ ಒಂದು ತಾಪಕ್ಕಿಂತ ಅಧಿಕವಾದದ್ದು. ಈ ಬೇಸಿಗೆಯಲ್ಲಿಯೇ ತಡ್ಕೊಳಿಕ್ ಆಗ್ತಾ ಇಲ್ಲ ಸೂರ್ಯನ. ಅವನು
ಅನಂತ ಕೋಟಿ ಸೂರ್ಯ ರಾಶಿಗಳ ಸಮೂಹ ಪರಮಾತ್ಮ. ಅಂತಹ ಅವನ ಒಂದು ಶರೀರದಿಂದಾಗಿ ಎಲ್ಲಾ ಪದಾರ್ಥಗಳ ಮೇಲೆ ಅವನ ಕಿರಣಗಳು ಬೀಳ್ತಾ ಇದೆ. ಎಲ್ಲಾ ಪದಾರ್ಥಗಳಲ್ಲಿ ಬಹಳ ಉಷ್ಣ ಉತ್ಪತ್ತಿಯಾಗಿದೆ ಅಂತ. ಎಲ್ಲಾ ಪದಾರ್ಥಗಳು ಬಿಸಿ ಬಿಸಿ ಆಗಿದೆ. ಆದ್ದರಿಂದ ಅರ್ಥಾತ್ ನೋಡಿ, ಇದನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ನನಗನ್ಸುತ್ತೆ ಪರಮಾತ್ಮ ಡೀಪ್ ಫ್ರೈ ಮಾಡೇ ತಿಂತಾ ಇದ್ದಾನೆ ಅಂತ. ಹಂಗೆ ತಿಂತಾ ಇಲ್ಲ ಅವನು. ತನ್ನ ಪ್ರಭೆಗಳಿಂದ, ತನ್ನ ಕಿರಣಗಳಿಂದ ಮುಂಚೆನೆ ಎಲ್ಲರನ್ನು ಬಿಸಿ ಮಾಡಿದ್ದಾನೆ. ಡೀಪ್ ಫ್ರೈ ಆಗೋಗಿದ್ದಾರೆ ಅವರು. ನಾವು ಒಂದೇ ಸೂರ್ಯನಿಂದಲೇನೆ ನಾವು ಇಷ್ಟು ಫ್ರೈ ಆಗೋಗ್ಬಿಡ್ತೇವೆ, ಹೌದಾ? ಪರಮಾತ್ಮನ ಒಂದು ಶರೀರದಿಂದ ಬರುವಂತಹ ಆ ಅನಂತ ಕೋಟಿ ರಾಶಿ ಸೂರ್ಯನ ಪ್ರಭೆ ಕೇಳಬೇಕಾ? ಹೊತ್ತು ಹುರುಕಡ್ಲಿ ಆಗಿರ್ತಾರೆ ಅವರಷ್ಟೇ. ಹೀಗೆ ಹೇಳಬೇಕು. ಡೀಪ್ ಫ್ರೈ, ಇನ್ನೇನು ಉಳಿದೇ ಇಲ್ಲ ಅಲ್ಲಿ. ಫುಲ್ ಕ್ರಿಸ್ಪಿ ಆಗಿದ್ದಾರೆ. ಅದರಿಂದಾಗಿ ಪರಮಾತ್ಮನ ಒಂದು ಶರೀರದಿಂದ ಬರುವಂತಹ ಕಿರಣಗಳಿಂದ ಎಲ್ಲ ಪದಾರ್ಥಗಳು ಬಿಸಿ ಆಗ್ತಾ ಇವೆ. ಅಂತಹ ಮುಂಚೆನೇ ಬೆಂದ ಅವರು ಮನಸ್ಸಿನಿಂದಲೂ ಕೂಡ ಬೆಂದಿದ್ದಾರೆ, ಅವರ ಕರ್ಮದಿಂದಲೂ ಕೂಡ ಬೆಂದು ಹೋಗಿದ್ದಾರೆ. ಬರೀ ಪಾಪಕೃತ್ಯಗಳನ್ನೇ ಮಾಡಿದ್ದಾರೆ. ಕರ್ಮದಿಂದ, ಮನಸ್ಸಿನಿಂದ, ದೈಹಿಕವಾಗಿ, ಕಾಯ ವಾಚ ಮನಸ ಎಲ್ಲ ರೀತಿಯಿಂದಲೂ ಅವರು ಬೆಂದು ಹೋಗಿದ್ದಾರೆ. ಅಂತಹ ಬೆಂದು ನೊಂದಿರುವಂತಹ ಆ ಪಾಪಿಷ್ಠರನ್ನ ನೀನು ಆಸ್ವಾದನೆ ಮಾಡ್ತಾ ಇದ್ದೀಯಾ? ಇದು ಭಯಂಕರವಾಗಿದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಇಲ್ಲಿ ಅರ್ಥ ಬರ್ಕೊಳ್ಳಿ. ಸಮಗ್ರಾನ್ ಲೋಕಾನ್, ಸಮಗ್ರಾನ್ ಲೋಕಾನ್, ಎಲ್ಲಾ ಜನರನ್ನು, ಎಲ್ಲಾ ಜನರನ್ನು ಜ್ವಲದ್ಭಿಹಿ ವದನೈಹಿ, ಜ್ವಲದ್ಭಿಹಿ ವದನೈಹಿ, ಜ್ವಲಿಸುವ ಮುಖಗಳಿಂದ, ಜ್ವಲಿಸುವ ಮುಖಗಳಿಂದ, ಸಮಂತಾತ್ ಎಲ್ಲೆಡೆ, ಸಮಂತಾತ್ ಎಲ್ಲಾ ಕಡೆಯಿಂದ ಅಂತ ಬರ್ಕೊಳ್ಳಿ. ಎಲ್ಲಾ ಕಡೆಯಿಂದ ಗ್ರಸಮಾನಃ, ಮುಖದ ಒಳಗೆ ಸೇರಿಸುತ್ತಾ, ಮುಖದ ಒಳಗೆ ಸೇರಿಸುತ್ತಾ, ಲೇಲಿಹ್ಯಸೆ. ಇದರ ನಿಜವಾದ ಅರ್ಥ ಲೇಲಿಹ್ಯಸೆ ಅನ್ನುವಂಥದ್ದು ಆಸ್ವಾದಿಸುತ್ತಿರುವಿ ಅಂತ ಅರ್ಥ, ಹೌದಾ? ಆಸ್ವಾದಿಸುತ್ತಿರುವಿ ಅಂತ ಅಷ್ಟೇ ಅರ್ಥ ಇದಕ್ಕೆ. ಆದ್ರೆ ಆಸ್ವಾದನೆ ಮಾಡ್ಲಿಕ್ಕೆ ಇವರೇನು ಸಾತ್ವಿಕರ? ಪರಮಾತ್ಮ ಏನು ನಿತ್ಯ ತೃಪ್ತನಾದವರಿಗೆ ಆಸ್ವಾದನೆ ಎನ್ನುವಂಥದ್ದು ಇಲ್ವೇ ಇಲ್ಲ. ಅತೃಪ್ತರಿಗೆ ಮಾತ್ರ ಆಸ್ವಾದನೆ. ಆದ್ರೆ ಇವನಿಗೂ ಆಸ್ವಾದನೆ ಇದೆ ಅಂತೆ. ಯಾವಾಗ? ಪಾಪಿಷ್ಠರನ್ನ ಸಂಹಾರ ಮಾಡಬೇಕಾದ್ರೆ, ಹೌದಾ? ಪರಮಾತ್ಮನಿಗೆ ಆಸ್ವಾದನೆ, ಈಗ ನಮಗೆಲ್ಲ ಬಹಳ ಆಸ್ವಾದನೆ ಮಾಡ್ತಾ ತಿಂತಾ ಇದ್ದಾನೆ ಅಂತ ಹೇಳಬಹುದು. ಯಾಕೆ? ಈ ರೀತಿ ಒಂದು ಭಕ್ಷ್ಯವನ್ನ ಹಿಂದೆ ತಿಂದು ಬಹಳ ದಿನ ಆಗಿತ್ತು, ಈಗ ತಿಂದೆ, ಆದ್ರಿಂದ ಆಸ್ವಾದನೆ ಮಾಡ್ತಾ ತಿಂತಾ ಇದ್ದೇವೆ ಅಂತ ಹೇಳಬಹುದು. ಆದ್ರೆ ಪರಮಾತ್ಮನಿಗೆ ಹಾಗಲ್ಲೇ ಅಲ್ಲ. ನಿತ್ಯ ತೃಪ್ತ ಅವನು. ಎಲ್ಲ ರಸಗಳು ಸದಾಕಾಲ ಅವನ ಮುಖದಲ್ಲಿ ಇದ್ದೇ ಇರ್ತದೆ, ಹೌದಾ? ಆದ್ದರಿಂದ ಲೇಲಿಖ್ಯಸೆ ಅಂದ್ರೆ ಬರೀ ಆಸ್ವಾದಿಸ್ತಾ ಇದ್ದಾನೆ ಅಂತ ಹೇಳೋದು ತಪ್ಪಾಗತ್ತೆ. ಮತ್ತೇನ್ ಬರ್ಕೊಳ್ಬೇಕು ಅಂತಂದ್ರೆ ದೊಡ್ಡದಿದೆ, ಸ್ವಲ್ಪ ಬರ್ಕೊಳ್ಳಿ. ಕೋಪದಿಂದ, ಕೋಪದಿಂದ ಲೇಲಿಖ್ಯಸೆ ಇಸ್ ಈಕ್ವಲ್ ಟು ಕೋಪದಿಂದ
ರಕ್ತಸಿಕ್ತವಾದ ಕೋಪದಿಂದ ರಕ್ತಸಿಕ್ತವಾದ ತುಟಿ ಮುಂತಾದದ್ದನ್ನು ರಕ್ತಸಿಕ್ತವಾದ ತುಟಿ ಮುಂತಾದದ್ದನ್ನು ಕೈ ಅಂತನೂ ಇಟ್ಕೊಳ್ಳಿ, ಕೈಲಿ ಹಿಡ್ಕೊಂಡು ಹಿಂಗ ತಿಂತಾ ಇದ್ದಾನೆ ಎಲ್ಲರನ್ನು ಅಂತಾನೆ ಇಟ್ಕೊಳ್ಳಿ. ಅನಂತ ಬಾಹುಗಳಿಂದ ಅನಂತ ಮುಖಗಳಲ್ಲಿ ಅನಂತ ಜನರನ್ನ ತಿನ್ನುವವನು ಕೂಡ ಅನಂತ. ರಕ್ತಸಿಕ್ತವಾದ ತುಟಿ ಮುಂತಾದದ್ದನ್ನು ನಾಲಿಗೆಯ ತುದಿಯಿಂದ ಆಸ್ವಾದಿಸುತ್ತಿರುವಿ ಹೇ ವಿಷ್ಣು, ಹೇ ಜಗದ್ವ್ಯಾಪ್ತನೇ, ಹೇ ವಿಷ್ಣು, ಹೇ ಜಗದ್ವ್ಯಾಪ್ತನೇ, ತವ ಉಗ್ರಾಹ ನಿನ್ನ ತೀಕ್ಷ್ಣಗಳಾದ ಭಾಸಃ ಪ್ರಭೆಗಳು ತೇಜೋಭಿಹಿ ಪ್ರಕಾಶಗೊಳಿಸುವ ಶಕ್ತಿಗಳಿಂದ ಸಮಗ್ರಂ ಜಗತ್ ಎಲ್ಲಾ ಜಗತ್ತನ್ನು ಆಪೂರ್ಯ ತುಂಬಿ ಪ್ರತಪಂತಿ. ಎಲ್ಲಾ ಜಗತ್ತು ಅಂದ್ರೆ ದೇಹ ಮೊದಲಾದವು. ಮುಖ್ಯವಾಗಿ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾ ಇರೋದು ಎಲ್ಲರ ದೇಹವನ್ನ, ಹೌದಾ? ಅದರಿಂದಾಗಿ ಸಮಗ್ರಂ ಜಗತ್ತು ಅಂದ್ರೆ ಎಲ್ಲಾ ಜಗತ್ತನ್ನು ಅಂದ್ರೆ ದೇಹಾದಿಗಳನ್ನು ಅಂತ ಅರ್ಥ. ಪ್ರತಪಂತಿ ಬಿಸಿಯನ್ನು ಉಂಟು ಮಾಡುತ್ತಿವೆ. ನಾವೇ ಸುಮ್ಮನೆ ತಿನ್ನೋದಿಲ್ಲ, ಏನ್ ತಿಂದ್ರು ಬೇಯಿಸ್ಕೊಂಡು ತಿಂತೇವೆ. ಸರ್ವಜ್ಞ ಶಿಖಾಮಣಿ ಪರಮಾತ್ಮ ಅವನು ಹಾಗೇ ತಿಂತಾನ. ಅವನು ಹಾಗೇ ತಿಂದ್ರೂ ಜೀರ್ಣಿಸಿಕೊಳ್ಳುವಂತ ಮಹಾಶಕ್ತಿ ಇದೆ. ಆದರೂ ಎಷ್ಟು ಅದ್ಭುತ ನೋಡಿ. ಒಂದು ವೇಳೆ ನಾವೇನಾದ್ರೂ ಆ ಒಂದು ಸಮಯದಲ್ಲಿ ಸಂಜಯನ ಪಕ್ಕದಲ್ಲಿ ನಾವು ಇದ್ದಿದ್ದರೆ, ಅಥವಾ ಅರ್ಜುನನ ಹತ್ತಿರ ಇದ್ದಿದ್ದರೆ ನಮಗಷ್ಟು ನೋಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ. ಅರ್ಜುನ ಇಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದಾನೆ ಹೇಗೆ ತಿಂದ ಅಂದ ಪರಮಾತ್ಮ ಅಂತ. ಸ್ವಲ್ಪ ಆದ್ರೂ ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಯಾರ್ಯಾರು ಈಗ ವಿಚಾರ ಮಾಡಿ, ಚೂರುಡಿದೈ ವೃತ್ತಮಾಂಗೈ ಅಂತ ಹೇಳಿದ್ರು, ತಲೆಗಳೆಲ್ಲ ಪುಡಿ ಪುಡಿ ಆಯಿತು ಅಂತ. ಇನ್ ಕೆಲವೊಬ್ರು ಆ ಕೋರೆ ಹಲ್ಲುಗಳ ಮಧ್ಯದಲ್ಲಿ ಸಿಗಿಬಿದ್ರು ಅಂತ ಹೇಳಿದ್ರು. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಯಾರ್ಯಾರು ಪಾಪವನ್ನ ಹೆಚ್ಚೆಚ್ಚು ಮಾಡಿದ್ದಾರೋ ಅವರ ಉತ್ತಮಾಂಗಗಳು ಚೂರ್ಣಿತವಾಗಿವೆ. ದುರ್ಯೋಧನ ಮೊದಲಾದವರು. ಸ್ವಲ್ಪ ಪಾಪವನ್ನ ಮಾಡಿದವರು ದ್ರೋಣಾಚಾರ್ಯರು,
ಭೀಷ್ಮಾಚಾರ್ಯರು ಅವರೆಲ್ಲರೂ ಕೂಡ ಸಂಧಿಯಲ್ಲಿ ಸಿಗಿಬಿದ್ದಿದ್ದಾರೆ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ತಾರತಮ್ಯ ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಮುಖ್ಯವಾಗಿರೋ ತಾರತಮ್ಯ. ಯಾರ್ಯಾರು ಎಷ್ಟೆಷ್ಟು ಪಾಪವನ್ನ ಮಾಡಿರ್ತಾರೋ ಅಷ್ಟಷ್ಟೇ ದುಃಖವನ್ನ ಅನುಭವಿಸ್ಬೇಕು. ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಪ್ರಾಯಶ್ಚಿತ್ತಾದಿಗಳಿಂದ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ದುಃಖವನ್ನ ಅನುಭವಿಸೋದು ನಿಶ್ಚಿತ. ಮಹತ್ತರವಾದ ಪಾಪಗಳನ್ನ ಮಾಡಿದಾಗ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ, ಅದನ್ನ ಯಾವ ಪ್ರಾಯಶ್ಚಿತ್ತವನ್ನ ಮಾಡಿದ್ರೂ ಕೂಡ ಅದು ಹೋಗೋದಿಲ್ಲ. ಅಂತಹ ಪಾಪಗಳನ್ನ ಅವರು ಅದರ ಸಂಪೂರ್ಣ ಒಂದು ಆದಾಯ ಏನಿರ್ತದೆ, ಆ ಒಂದು ಪಾಪದ ಸಂಪೂರ್ಣ ಫಲ ದುಃಖ ಅದನ್ನ ಅವರು ಅನುಭವಿಸಲೇಬೇಕು. ಇವರು ಒಂದ ಎರಡ ಎಲ್ಲವೂ ಮಾಡಿರುವಂಥದ್ದು ವಜ್ರಲೇಪವಾದಂತಹ ಪಾಪಗಳೇ ದುರ್ಯೋಧನಾದಿಗಳು ಮಾಡಿರುವಂಥದ್ದು. ಅದರಿಂದಾಗಿ ಅದರ ಸಂಪೂರ್ಣ ಆ ಒಂದು ಪಾಪದ ಫಲವಾದ ದುಃಖವನ್ನ ಪರಮಾತ್ಮನ ಬಾಯಿಯಲ್ಲಿ ಇವರು ಅನುಭವಿಸ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ, ಒಂದು ಸಣ್ಣ ಪ್ರಶ್ನೆ. ಅವರೆಲ್ಲ ಇಷ್ಟು ದೊಡ್ಡ ದೊಡ್ಡ ತಪ್ಪುಗಳು ಮಾಡಿ ಅವರೆಲ್ಲ ಅವ್ರ ಇಷ್ಟ ಬಂದಂಗೆ ಜನನ ಸಾಯಿಸಿ ಏನು ಕಷ್ಟ ಕೊಡ್ಬೋದು, ಕಷ್ಟಗಳು ಕೊಟ್ಟು ಆದ್ರೂ ದೇವ್ರ ಬಾಯಿ ಹೋಗಿ ಹೇಳಿದ್ರೆ ಕೇಳಿ ನಮಗ್ ದುಃಖ ಆಗ್ತಾ ಇದೆ. ಅಲ್ಲ, ಎಲ್ಲರೂ ಹೋಗೋದು ಅಲ್ಲೇನೆ, ಹೌದಾ? ಎಂಥವರೇ ಇರ್ಲಿ, ಎಲ್ಲರೂ ಹೋಗೋದಲ್ಲಿ. ಮತ್ತೆ ಅಲ್ಲಿ ಪಾರ್ಟಿಸಿಪೇಷನ್ ಬೇರೆ ಬೇರೆ ಇದೆ. ಸಮಸ್ತ ಇಡೀ ಬ್ರಹ್ಮಾಂಡವೇನೆ ಸಂಪೂರ್ಣವಾಗಿ ಇಡೀ ಜಗತ್ತಿನ ಪರಮಾತ್ಮ ಉದರದಲ್ಲಿ ಇರೋದು, ಹೌದಾ? ಎಲ್ಲರೂ ದೇವ್ರ ಬಾಯಿ ಹೋಗಿ ಹೋಗ್ತಾರೆ. ಹೌದು. ಅಲ್ಲಿಗೆ ಹೋದ್ಮೇಲೆ ಅದ್ರೊಳಗಡೆ ಸ್ವರ್ಗ ನರಕ ಅದೆಲ್ಲ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಸ್ವಲ್ಪ ಸಮಾಧಾನ ಇದೆ. ನಿಜ. ಆದಷ್ಟು ಬೇಗ ಕೃಷ್ಣನ್ಗ ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ರಲ್ಲ, ಅವ್ರದ್ದು ಅಡ್ರೆಸ್ ಕೊಡ್ಬೇಕು. ಗೊತ್ತಿದೆ, ಅದೇ ಅವರು ದೇವ್ರ ಬಾಯಿಗೆ ಬರ್ತಾರೆ. ಹೌದೌದು. ಈಗ ಸದ್ಯಕ್ಕೆ ನಮ್ಮ ಸೈನಿಕರ ಬಾಯಿಗೆ ಸಿಗ್ಬೇಕಷ್ಟೇ. ನಾನ್ ಬೇಡ, ನೀವೇ ಸಾಕು ಅಂತ ಕಳಿಸ್ತಾನೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಮಸ್ತು ಮಧ್ವೇಶ.